ಭೂಲಿನ ಜನ ಭೋಜನ ಜನ ಭೂಲಿನ ಜನ ವೇಸ್ಟ್ ಚಲ ಹೊತ್ತು ಚಲ ಸಾಧಿಸಿದ ಚಲದಂಕ ಮಲೈ ಚರಣ್ ರಾಜನಿಗೆ ಅಂದು ವೀರಾದಿ ವೀರ ಸೂರನೆಂದು ನನ್ನ ಎದುರಿಗೆ ನಿಂತು ಆ ಹೆಣ್ಣನ್ನು ನನ್ನ ಕೈಯಿಂದ ಪಾರು ಮಾಡಿದೆ ಆ ಬಚ್ಚ. ನಾನೆಂದರೆ ಸಾಕು ನರಲೋಕವ ನಡಗಿ ಭೂಲೋಕವ ಬಿಗುಲೆದ್ದು ಹೋಗುತ್ತಿರುವಾಗ ನನ್ನಂತನೊಡನೆ ಯುದ್ಧ ಮಾಡುವುದಕ್ಕೆ ಸಡ್ಡು ಹೊಡೆದು ನಿಂತಿ ಆ ವಿವೇಕಿ ಇನ್ನು 3 ದಿನದಲ್ಲಿ ನಿನ್ನತ್ತಿಗೆಯನ್ನು ಎತ್ತು ತಂದು ಅವಳ ಗರ್ಭದಲ್ಲಿ ಚರಣ ಎಂಬ ಬೀಜ ಬಿತ್ತೆ ಬೆಂದಾಸಾಗಿ ಮೆರೆಯಲಿಲ್ಲ. ನನ್ನ ಹೆಸರು ಚಲನವೀರ ಜಾನಾಥ್, ಚರಣ್ ರಾಜನೇ ಅಲ್ಲ. ನಿಂತ್ಕೋ. ಯಾಕೆ? ಅವತ್ತು ಒಂದು ಹೆಂಗಿಸಿನ ಮುಂದೆ ಉತ್ತರ ಕುಮಾರನೆಂದು ಜಂಬ ಕೊಚ್ಚಿಕೊಂಡಂತೆ ಕೈಯಲ್ಲಿ ಕೊಲ್ಲಿ ಹಿಡಿದು ಪರಶುರಾಮನಂಗ ಹಾರಾಡಿದೆಯಲ್ಲ. ಇವತ್ತು ನಾನಿನ್ನನ್ನು ಸೂಟು ಮಾಡಿ ಸುಟ್ಟು ಬಿಡಲೇ? ನಿನ್ನ ಹತ್ತಿರ ಗಂಡಸ್ತನವಿದೆಯಾ? ಏನಂದ್ರೆ ಇಷ್ಟು ಚರಣ್, ಶಾಂತಿಯಿಂದ ಇದ್ದರೆ ವಿಷ್ಣು, ಸತ್ಯದಿಂದ ಇದ್ದರೆ ವರ್ಧನ. ಸತ್ಯ ಶಾಂತಿ ಅನ್ನೋದನ್ನು ಬಿಟ್ಟು ಕ್ರಾಂತಿಯಿಂದ ಮಾತನಾಡಿದರೆ ವಿಷ್ಣುವರ್ಧನ. ಹಾಗೇನಾದರೂ ನಾನು ವಿಷ್ಣುವರ್ಧನ ಆದರೆ ನಿನ್ನ ಕೈಯನ್ನು ಕತ್ತರಿಸಿ ನಿನ್ನ ಕಾಲನ್ನು ತುಂಡರಿಸಿ ಪುಟಿತ್ತಿರುವ ನಿನ್ನ ನೆತ್ತರವನ್ನು ಕುಡಿಯುವ ಸಿಂಹಾದ್ರಿ ಸಿಂಹ ಈ ವಿಷ್ಣುವರ್ಧನ ಆಗಬೇಕಾಗುತ್ತದೆ. ವಿಷ್ಣುವರ್ಧನ ನೀ ಸಿಂಹಾದ್ರಿ ಸಿಂಹಾದರೇನು, ಸಾಹಸ ಸಿಂಹಾದರೇನು? ಅಂತ ಸಿಂಹವನ್ನೇ ಪಂಜರದಲ್ಲಿ ಹಾಕಿ ಮೆಟ್ಟಿ ನೆತ್ತರ ಶೀಳುವ ಶಕ್ತಿ ಉಂಟು ಈ ಚರಣ್ ರಾಜನ ಹತ್ತಿರ. ಲೇ ಚರಣ್ ರಾಜ್, ಈ ವಿಷ್ಣು ಒಂದು ಸಾರಿ ಅಂತೇಳಿ ಗರ್ಜಿಸಿದ್ರೆ ಆ ಹರಣ ಕೂಡ ಗಡಗಡ ನಡಗುತ್ತಿರುವಾಗ ಯಕಚಿತ ನೀನೊಂದು ನರ ಪೆಳ್ಳೆ ನನ್ನ ನೆತ್ತರ ಕುಡಿಯವರೆಗೂ ಈ ವಿಷ್ಣು ಸಿಕ್ಕಂಡಿಯಾಗಿ ನಿಂತಿರ್ತಾನೆಂದು ತಿಳಿದುಕೊಂಡಿರುವ್ಯಾ ಕತ್ತೆ? ಚರಣ್, ನನ್ನ ಕೈಯಲ್ಲಿರುವ ಈ ಪರಶುರಾಮನಿಂದ ಆ ನಿನ್ನ ರುಂಡವನ್ನೇ ಕತ್ತರಿಸಿ ಹಾಕಿ ಆ ನಿನ್ನ ರುಂಡವೇ ಬೀಳುವುದು ನನ್ನ ಪಾದದಡಿಯಲ್ಲಿ. ಪಾದದಡಿ ಮೈಯಲ್ಲಿ ಬಿಸಿ ರಕ್ತ ಇದೆ ಎಂದು ನಿಗರಾಡಬೇಡ ಮಗನ, ನಿಗರಿ ಮಾತನಾಡಬೇಡ. ನಾನೆಂದರೆ ನಾ ಹರನೇ ಕೂಡ ಗಡ 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 ನಡುಗುತ್ತಿರುವಾಗ ನೀನು ನನ್ನ ರುಂಡ ನಿನ್ನ ಪಾದದ ಮೇಲೆ ಕೆಡುತ್ತೇನೆಂದು ಬಗಳಿದೆಯಲ್ಲ. ನೀನು ಒಂದು ಹೆಜ್ಜೆ ಕಿತ್ತು ಮುಂದಿಡುವುದರೊಳಗಾಗಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ ಈ ಚರಣ್. ಭಸ್ಮಾಸುರ ಲೇ ಚರಣ್, ನಿನ್ನ ತಪ್ಪಗಳು ನಾಯಿ ಕಚ್ಚುವುದಿಲ್ಲಂತ ನನಗೂ ಚೆನ್ನಾಗಿ ಗೊತ್ತಿದೆ. ಈ ವಿಷ್ಣುನಿಗೆಲ್ಲ ತನ್ನ ತಾಕತ್ತು ನಿನ್ನಲ್ಲಿದ್ದರೆ
ನಿನ್ನ ಕೈಯಲ್ಲಿರೋ ಪಿಸ್ತೂಲನ್ನು ನೀನು ಕೆಳಗೆ ಇಡು. ನನ್ನ ಕೈಯಲ್ಲಿರೋ ಕೊಲ್ಲೆಯನ್ನು ನಾನು ಕೆಳಗಿಡುತ್ತೇನೆ. ಇಬ್ಬರು ಕೂಡಿ ಕೋಸ್ತೆ ಹಿಡಿಯೋಣ. ಅದರಲ್ಲಿ ನಾ ಸೋತರೆ ಸಾಯುವವರೆಗೂ ನಿನ್ನ ಮನೆಯಲ್ಲಿ ನಾನು ಜೀತದಾಳಾಗಿ ದುಡಿಯುತ್ತೇನೆ. ಒಂದೇಳೆ ನೀ ಸೋತರೆ ಸಾಯುವವರೆಗೂ ನನ್ನ ಪಾದ ಸೇವಕನಾಗಿ ದುಡಿಯಬೇಕಾಗುತ್ತದೆ. ಹಾಗಾದರೆ ಬರುವ್ಯಾ ಗಂಡಸಾಗಿ ನನ್ನೊಂದಿಗೆ ಕುಸ್ತಿ ಹಿಡಿಯಲೇಕೆ? ಕುಸ್ತಿ ಹಿಡಿಯೋದಕ್ಕೆ ಲೇ ಹುಂಬಣ್ಣನ ಮಗನ ವಿಷ್ಣು, ನಿನ್ನಂತ ಕೆಸರಿನ ಮೇಲೆ ಕಲ್ಲೆರಿಸಿ ಮುಖಕ್ಕೆ ಸಿಡಿಸ್ಕೋ ಮೂರ್ಖ ನಾನಲ್ಲ. ಏನೇ ಇದ್ದರು ಯುಕ್ತಿಯನ್ನು ಉಪಯೋಗಿಸಿ ಯುದ್ಧ ಮಾಡೋಣ. ನಾನು ಕುಬೇರನಂತೆ ಕೈಯಲ್ಲಿ ಕೊಡ್ಲಿ ಹಿಡಿದು ನಿನ್ನ ಕೈಯನ್ನು ಹೇಗೆ ಕತ್ತರಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕೈಯಲ್ಲೇ ಹೇಳಿ, ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ನನ್ನ ಇತಿಹಾಸ ಚರಿತ್ರಲ್ಲೇ ಇಲ್ಲ. ಬರುತ್ತೇನೆ ಮೈಂಡೆಡ್. ನಿಂತಿಕೋ. ಡೈಲಾಗ್ ಹೆಂಗ್ ವಿಷ್ಣುವರ್ಧನಂತೆ ಅವರ ಡೈಲಾಗ್ ಅನ್ನು ನನ್ನ ಮುಂದೆ ಹೇಳುವಿಕೆದೆಯಲ್ಲ, ನಿನಗೆ ತಾಕತ್ತಿದ್ದರೆ ನಿನ್ನ ಸ್ವಂತ ಡೈಲಾಗ್ ಹೇಳಿ ನೋಡೋಣ. ಹೌದಾ? ಹಾಗಾದ್ರೆ ಕೇಳು ಈ ವಿಷ್ಣುನ ಡೈಲಾಗ್ ಅನ್ನು. ಈ ಕೊಲ್ಲಿ ಸತ್ಯವಂತರ ಆಸ್ತಿ. ಈ ಕೊಲ್ಲಿಯಲ್ಲಿರುವುದು 100 ಕೋಟಿ ನ್ಯಾಯಾಂಗರ ಶಕ್ತಿ. ಒಂದು ಸಾರಿ ಕೈ ಬೀಸಿ ಕೈ ಸಾಕಿದ್ರೆ ಸಾಕು, ನಿಮ್ಮಂತ ದೃಷ್ಟರ ರುಂಡ ಹಾರುತ್ತದೆ, ಮುಂಡ ಬೀಳುತ್ತದೆ. ತಡೆದು ನಿಲ್ಲಿಸಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬರುತ್ತೇನೆ. ವಿಷ್ಣು ಹೋಗು, ವಿಷ್ಣು ಹೋಗು. ಈ ಚರಣ್ ಚಮತ್ಕಾರ ಬುದ್ಧಿ ನಿನ್ನಂತ ಅರಬಿಗೇನು ಗೊತ್ತು? ನಾನೇ ಸೂರ್ಯನೆಂದು ಕೈ ಎಡ್ಲಿ ಕೊಡಿದು ನನ್ನ ರುಂಡ ಚಂಡ ಆಡುತ್ತೇನೆಂದು ಹೊಗಳಿದೆಯಲ್ಲ, ನಾಳೆ ನಮ್ಮ ಪಾಟೀಲರನ್ನು ನಿಮ್ಮ ಮನೆಗೆ ಕಳಿಸಿ ನಿಮ್ಮನ್ನು ಒದ್ದು ಹೊರಗೆ ಹಾಕಿಸದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ, ಜಗದೇಕ ವೀರ ಜಗತ್ ಪ್ರಸಿದ್ಧ ಚರಣ್ ರಾಜನೇ ಅಲ್ಲ. ಲೇ ಶತ್ರು, ಸೊಳ್ಳೆ ಅಂತ ಸೂಳೆ ಮಕ್ಕಳಿಗೆ ಹೆದರೋ ಸೀನ ಇಲ್ಲ. ಯಾಕಂದ್ರೆ ಪಕ್ಕ ಕಿತ್ತ ಅಭಿಮಾನಿ. ಪವಿತ್ರ ಪವಿತ್ರ ಬಾರೆ ಹೊರಗಡೆ. ಒಳಗಡೆ ಏನು ಮಾಡತ್ತೀವಿ? ರೀ ಬಂದೆ ತಡೀರಿ. ಯಾಕ್ರಿ ಅಷ್ಟೊಂದು ಕೂಗ್ತಾ ಇದ್ದೀರಾ? ಏನಾಯ್ತ್ರಿ? ಒಳಗಡೆ ಅಂತ ಏನು ಕೆಲಸ ಮಾಡುತ್ತಿರ್ವಿ? ಏನು ಕೆಲಸ? ರೀ ನಾಳೆ ಭಾರತ್ ಹುಣ್ಣಿಮೆ ಅಲ್ವೇನು? ನಮ್ಮೂರ ಜಾತ್ರೆ ಅಲ್ವಾ, ಅದಕ್ಕೆ ಮನೆಯೆಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀರಿ. ಪವಿತ್ರ, ಹೆಣ್ಣಾದವಳು ಮನೆ ಸ್ವಚ್ಛ ಮಾಡೋಕ್ಕಿಂತ ಮೊದಲು ಗಂಡನ ಮನಸ್ಸನ್ನು ಸ್ವಚ್ಛ ಮಾಡಬೇಕು ಅಂದಾಗ ಅವಳಿಗೆ ಹೆಣ್ಣು ಎನ್ನುತ್ತಾರೆ. ಆಹಾ, ಇದಕ್ಕೇನು ನೀವು ಕಮ್ಮಿ ಇಲ್ಲ ನೋಡಿ. ನನಗೆ ಮನೆಯಲ್ಲಿ ತುಂಬ ಕೆಲಸ ಇದೆ. ಬಾರೆ ನನ್ನ ಹತ್ತಿರ. ತುಂಬಿದ ಕೆಲಸವನ್ನು ಬದೆಗಿಟ್ಟು ನಿನ್ನ ಗಂಡನ ರಾಜನ ಮನಸ್ಸನ್ನು ಹಾಡಿ ಒಂದು ಗೀತೆ ಹಾರಾಡೆ ನನ್ನ ರಾಣಿ. ಸರಿ ಆಯ್ತ್ರಿ, ನಿಮ್ಮ ಇಷ್ಟದಂತೆ ಆಗ್ಲಿ, ಬನ್ನಿ. ನನಗಾಗಿನಿ ನಿನಗಾಗಿ
ಕೊನೆವರೆಗೂ ಬದುಕಬೇಕು ನೀನೇ ಈ ಜೀವನ ನೀನೇ ಈ ಜೀವನ ನನಗಾಗಿ ನೀ ನಿನಗಾಗಿ ನಾ ನನಗಾಗಿ ನೀ ನಿನಗಾಗಿ ನಾ ಕೊನೆವರೆಗೂ ಬದುಕಬೇಕು ಮನೆಯನ್ನ ತುಂಬಿರುವೆ ನನಗಾಗಿ ನೀ ನಿನಗಾಗಿ ನಾ ನನಗಾಗಿ ನೀ ನಿನಗಾಗಿ ನಾ ಕೊನೆವರೆಗೂ ಬದುಕಬೇಕು ಲಾ 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 ಲಾ. ವಾಹ್ ವಾಹ್ ಎಂತ ಸಂಭ್ರಮ ಗಂಡ ಎಂಡಂದಿರು ಕೂಡಿ ಅಲ್ಲಾಡಿಸುವ ಸಮಯ. ಪಾಟೀಲ್ ರೀ, ಒಳಗಡೆ ಬರಬೇಕಾದ್ರೆ ಕೂಗಿ ಕರಿಬೇಕೇನೋ ಪ್ರಜ್ಞಾನವಿಲ್ಲವೇ? ಗುಣವಂತ, ನಿನ್ನನ್ನು ಕೂಗಿ ಒಳಗಡೆ ಬರುವುದಕ್ಕೆ ನಾನೇನು ನಿನ್ನ ಮನೆ ಗೇಟ್ ಮ್ಯಾನಲ್ಲ. ಪಾಟೇಲ್ ಅಂದರೆ ಬೆಂಕಿಯಲ್ಲಿ ಕಾರಿ ಬಿರುಗಾಳಿ ಎಬ್ಬಿಸುವ ಭಯಂಕರ ಹುಲಿ. ನೋಡು ಪಾಟೀಲ್ ರೀ, ನೀವು ಭಯಂಕರ ಹುಲಿನಾಗಿರ್ಬೋದು, ಬಿರುಗಾಳಿನ ಆಗಿರಬಹುದು. ನನ್ನ ತಮ್ಮ ವಿಷ್ಣು ಭಯಂಕರ ಹೊಮ್ಮ. ನೀವೆಂದರೆ ನೆತ್ತರವನ್ನೇ ಕಾರುತ್ತಾನೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾನೆ, ಮೊದಲು ನಮ್ಮ ಮನೆ ಬಿಟ್ಟು ಹೊರಟು ಹೋಗಿ. ಮನೆ ಬಿಟ್ಟು ಲೇ ಗುಣವಂತ, ನಿನ್ನ ತಮ್ಮಂದಿರ ಶೌರ್ಯ ಕೇಳಿ ನಿನ್ನ ಮನೆ ಬಿಟ್ಟು ಹೋಗಲಿಕ್ಕೆ ಬಂದಿಲ್ಲ ನಾವು. ನಿನ್ನನ್ನು ಇದೇ ಮನೆಯಲ್ಲಿ ಕಟ್ಟಿ ಒದ್ದು ಬುದ್ಧಿ ಕಲಿಸಿ ಶಕ್ತಿವಂತರೆಂದು ಹೇಳುವ ನಿನ್ನ ತಮ್ಮಂದಿರ ಸೊಕ್ಕನ್ನಡಗಿಸಿ ಈ ನಿನ್ನ ಚೆಲುವೆ ಹೆಂಡತಿಯನ್ನು ನಿನ್ನ ಕಣ್ಣೆದುರಿಗೆ ಹೊತ್ತೊಯ್ಯಲು ಬಂದಿರು. ಚರಣ್ ರೋಜ್, ಕೌರವ ಮತ್ತು ಪಾಂಡವರ ಮಧ್ಯ ವೈರತ ಬೆಳೆದಂತೆ ಇನ್ನು ಈ ಊರಲ್ಲಿ ನಮ್ಮ ನಿಮ್ಮ ಮಧ್ಯ ವೈರತ ಬೆಳೆಯುವುದು ಬೇಡ. ನನ್ನ ತಮ್ಮ ಭೀಮಾರ್ಜುನರಿದ್ದಂತೆ ಹಿಡಮ್ಮನೆಂಬ ರಾಕ್ಷಸರನ್ನು ಗುದ್ದಿಕೊಂಡಂತೆ ನಿಮ್ಮಿಬ್ಬರನ್ನು ಗುದ್ದಿಕೊಳ್ಳುವರು. ಎಚ್ಚರದಿಂದ ಹೊರಟು ಹೋಗಿ. ಗುದ್ದಿಕೊಳ್ಳುವರ ಲೇ ಗುಣವಂತ, ನಿನ್ನ ತಮ್ಮಂದಿರ ಶಕ್ತಿ ಏನು? ಈ ಪಾಟೀಲಿನ ಶಕ್ತಿ ಏನು? ನಾನು ಒಂದು ಸಾರಿ ಹೆಜ್ಜೆ ಕಿತ್ತು ಭೂಮಿ ಮೇಲೆ ಭಾರವಾಗಿಟ್ಟರೆ ಇಡೀ ಭೂಮಿಯೇ ಕಡೆಗಡೆ ನನಗೋದು, ಗಿಡ ಮರ ಅಲ್ಲಾಡುವುದು. ಅಂದಾಗ ನಿನ್ನ ತಮ್ಮಂದಿರು ಯಾವ ಗಿಡದ ತಪ್ಪಲು? ಭೀಮಾರ್ಜುನಂತೆ ಬಲಿಷ್ಠವಾಗಿ ಹೇದ ನಿನ್ನ ತಮ್ಮಂದಿರು ನಿನ್ನ ಪ್ರಾಣವನ್ನು ಕಾಪಾಡಿ ಈ ನಿನ್ನ ಹೆಂಡತಿ ಶೀಲವನ್ನು ಉಳಿಸಿಕೊಳ್ಳಲಿ. ಬರಲೇ ದ್ರೌಪದಿ. ಕೈ ಬಿಡಲು ಭಂಡ,
ನೀನೇನಾದರೂ ನನ್ನ ಸೀರೆಯ ಸೆರಗನ್ನು ಮುಟ್ಟಿದ್ದು ನನ್ನ ಮೈದು ನನಗೇನದು ಗೊತ್ತಾದರೆ ನಿನ್ನನ್ನು ಅವನು ಖಂಡಿತ ಸುಮ್ಮನೆ ಬಿಡೋದಿಲ್ವೋ. ನಿನ್ನ ಮೈ ಚರ್ಮವನ್ನು ಬಿಚ್ಚಿ ನನ್ನ ಚಪ್ಪಲಿಯನ್ನಾಗಿ ಮಾಡಿಸ್ತಾನ ಚೋಕೆ. ಚಪ್ಪಲಿ ಹುಚ್ಚನೆ, ಯಾವತ್ತು ನಾವು ನಿನ್ನ ಶೀಲ ಉಂಡು ಮುಗಿಸಬೇಕಾಗಿತ್ತು. ಆದರೆ ಆ ಸಮಯ ಈಗ ಬಂದಿದೆ. ಪಗಡಿಯಾಟದಲ್ಲಿ ದ್ರೌಪದಿ ಪಣಕ್ಕಿಟ್ಟ ಸೋತ ಧರ್ಮರಾಜನಂತೆ ಇಂದು ನಿನ್ನ ಗಂಡ ಮೈದನರು ಈ ಚರಣ ಶಕ್ತಿಗೆ ಸೋತು ಶರಣೆಂದು ನನ್ನ ಪಾದಕ್ಕೆ ಒಪ್ಪಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ಲೇ ಚರಣ್ ರಾಜ್, ಮೊಟ್ಟದಿರು ಮಗನೇ ನನ್ನ ಹೆಂಡತಿಯನ್ನು ಏಕಚಕ್ರ ನಗರಕ್ಕೆ ಬಕಾಸುರರ ರಾಕ್ಷಸರ ಅವಳಿ ಹೆಚ್ಚಾದಂತೆ ಇನ್ನು ಈ ಊರಲ್ಲಿ ನಿಮ್ಮಿಬ್ಬರ ದುಷ್ಟರ ಅವಳಿ ಹೆಚ್ಚಾಗುತ್ತದೆ. ಪ್ರಾಣ ಉಳಿಸಿಕೊಂಡು ಪಾರಾಗಬೇಕಂದ್ರೆ ಈಗಲೇ ನನ್ನ ಮನೆ ಬಿಟ್ಟು ತೊಲಗಿ. ಇಲ್ಲ ನನ್ನ ತಮ್ಮಂದಿರು ಬಂದರೆ ನಿಮ್ಮನ್ನ ಚಿಕನ್ ಸೆಂಟರ್ನಲ್ಲಿ ಕೋಳಿಯನ್ನು ಪೀಸ್ ಪೀಸ್ ಮಾಡಿದಂತೆ ನಿಮ್ಮನ್ನು ಒದ್ದು ಬುದ್ಧಿ ಕೆಡವಿ ರಕ್ತ ಕುಡಿಯದೆ ಬಿಡಲಾರು ಆ ನನ್ನ ಹುಲಿ ಅಂತ ತಮ್ಮಂದಿರು. ನಾಯಿ ನರಿಗಳು ಲೇ ಗುಣವಂತ, ಈ ಬಾಟಲ್ ಅಂದ್ರೆ ಕೈಲಾಗದ ಶಿಖಂಡಿ ಎಂದು ತಿಳಿದುಕೊಂಡೇನೆ ಲೇಖ ಅವಿವೇಕಿ. ಈಗಲೂ ನಿನ್ನನ್ನು ಸಾಯಿಸಿ ರಾವಣ ಸೀತೆಯನ್ನು ಹೊತ್ತು ಒಯ್ದಂತೆ ನಾನು ನಿನ್ನ ಹೆಂಡತಿ ಹೊತ್ತು ಒಯ್ದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಲೇ ಗುಣವಂತ, ಎದ್ದೇಳ್ರಿ, ಎದ್ದೇಳ್ರಿ. ಎದ್ದೇಳಲು ಬಿದ್ದಿಲ್ಲ ಪವಿತ್ರ ನಿನ್ನ ಗಂಡ ನಮ್ಮ ಬಂದೂಕಿನ ಏಟನ್ನು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ನಿನ್ನ ಗಂಡ. ಹಾ ಅನ್ನಿ ಪಾಟೀಲ್ರೇ, ಇವಳನ್ನು ಎಳೆದುಕೊಂಡು ಹೋಗಿ ದುಶ್ಯಾಸನ ದ್ರೌಪದಿ ಸೀರೆ ಸೆಳೆದಂತೆ ನಾವಿಬ್ಬರು ಕೂಡಿ ನಮ್ಮ ತೋಟದ ಮನೆಯಲ್ಲಿ ಈ ಪವಿತ್ರಾಳ ಸೀರೆ ಸೆಳೆಯೋಣ. ಬಾರಲೇ ಬಾ. ಚರಣ್ ಪಾಟೀಲ್ ನಾಗಮಿಡಿ ನಾಗರದಂತೆ ಸರ್ಪಗಾವಲಾಗಿದ್ದ ಈ ವಿಷ್ಣುವರ್ಧನರ ಮನೆಗೆ ನುಗ್ಗಿ ನನ್ನ ಅತ್ತಿಗೆಯನ್ನು ಎಳೆದುಕೊಂಡು ಹೋಗುವಂತ ಧೈರ್ಯ ಬಂತ ಮಕ್ಕಳ. ಈಗಲೇ ನಿಮ್ಮಿಬ್ಬರನ್ನು ಶೂಟ್ ಮಾಡಿ ಸೊಟ್ಟು ಬಿಡುತ್ತೇನೆ. ಶೂಟ್ ಮಾಡಿ. ಲೇ ಬಟನ್, ಈ ಪಾಟೀಲ್ ಎಂದರೆ ಆ ಪರಮಾತ್ಮನಿಗೆ ಕೂಡ ಭಯ ಆದಾಗ ನೀನೆಂದರೆ ಏನು? ಕೈಯಲ್ಲಿ ಒಂದು ಜಿಜುಬಿ ಪಿಸ್ತೂಲ್ ಹಿಡಿದುಕೊಂಡು ನಮ್ಮನ್ನು ಶೂಟ್ ಮಾಡುತ್ತೀನಿ ಅಂದ ತಕ್ಷಣ ನಮ್ಮ ನರನಾಡಿಗಳು ಹೆದರ್ತಾವನ್ನು ತಿಳಿದುಕೊಳ್ಳಬೇಡ. ಸುಮ್ಮ ಹೊರಟು ಹೋಗಲೇ ಬೇಕೋಪು ನನ್ನ ಮಗನ. ಲೇ ಪಾಟೀಲ್, ಹೇಡಿಯಾಗಿ ಓಡಿ ಹೋಗುವುದು ಈ ವರ್ಧನ ಚರಿತ್ರೆಯಲ್ಲೇ ಇಲ್ಲ. ಏನಿದ್ರು ಎದುರಾಳಿಗೆ ಎದುರು ನಿಂತು ಅವರ ಎದೆಗುಂಡಿಗೆಯನ್ನು ಸೀಳಿ ರಕ್ತ ಕುಡಿಯುವುದೊಂದೇ ಈ ಸರ್ಕಾರದ ಹುಲಿ ವರ್ಧನನ ಕೆಲಸ. ಸರ್ಕಾರದ ಹುಲಿಯ ವರ್ಧನ, ಸರ್ಕಾರದ ಹುಲಿ ಆದರೇನು, ಸ್ಟೇಜ್ ಟೈಗರ್ ಆದರೇನು, ಜಂಗಲ್ ಟೈಗರ್ ಆದರೇನು, ನಿನ್ನಂತ ಹುಲಿಗಳಿಗೆ ಭದ್ರವಾದ ಪಂಜರವನ್ನು ಸೃಷ್ಟಿಸಿ ಇಡೀ ಭೂಲೋಕವೇ ನಿನ್ನ ಬಾಳಿಗೆ ಕತ್ತಲಾವರಿಸುವಂತ ಮಾಡದಿದ್ದರೆ ನನ್ನ ಹೆಸರು
ರೌಡಿಗಳ ರಾಜ ಖತರ್ನಾಕ್ ರೌಡಿ ಕಿಂಗ್ ಚರಣ್ ರಾಜನೇ ಅಲ್ಲ. ಹಾ, ಮುಗಿತು ವರ್ತನ, ನಿನ್ನದು ಈ ಭೂಮಿ ಮ್ಯಾಗಿನ ಋಣ. ಲೇ ಚರಣ್ ರಾಜ್, ಪೊಲೀಸರನ್ನು ಕಂಡು ಹೆದರಿ ಹೇಡಿಯಾಗಿ ಜೇಬಿನಲ್ಲಿ ಪಿಸ್ತೂಲನ್ನು ಮುಚ್ಚಿಟ್ಟುಕೊಂಡು ಹೋಗುವ ನಿಮ್ಮಂತ ತಿರುಬೋಗಿ ನನ್ನ ಮಕ್ಕಳಿಗೆ ಎಷ್ಟೊಂದು ಧೈರ್ಯ ಇರಬೇಕಾದ್ರೆ 24 ಗಂಟೆನೋ ಕೈಯಲ್ಲಿ ಗನ್ ಹಿಡಿದು ತಿರುಗುವ ಈ ವರ್ಧನನಿಗೆ ಎಷ್ಟು ಧೈರ್ಯ ಇರಬೇಡ. ಕಣ್ಣು ಮುಚ್ಚ ಕಣ್ ತೆಗೆಯುವುದರೊಳಗೆ ನಿಮ್ಮಿಬ್ಬರನ್ನ ಶಿವಣ್ಣ ಸನ್ನಿಧಿ ಕಳಿಸುತ್ತಿದ್ದರೆ ನನ್ನ ಹೆಸರು ವರ್ಧನನೇ ಅಲ್ಲ. ಆ ಶಿವಣ್ಣ ಮೂರಿನಿ ಕಣ್ಣು ಈ ಪಟೇಲ್ ನೀನು ಹೆತ್ತ ಕಿಲಾಡಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾಗೆ ಸಮೇತ ನಿನ್ನ ದೇಹವನ್ನು ಸುಟ್ಟು ಹಾಕಿ ಈ ನಿನ್ನ ಅತ್ತಿಗೆಯನ್ನು ಹೊತ್ತುಕೊಂಡು ಹೋಗಿ ನನ್ನ ಆಸೆ ಈಡೇರಿಸಿಕೊಳ್ಳುತ್ತೇನೆ. ನಿನಗೆ ತಾಕತ್ತಿದ್ದರೆ ನಿನ್ನ ಪ್ರಾಣವನ್ನು ಕಾಪಾಡಿಕೊ ಈ ಪಾಟೀಲನ ಕೈಯಿಂದ. ಬೇಡ ಬೇಡ ಪಾಟೀಲ್ರೆ, ಬೇಡ, ದಯವಿಟ್ಟು ನನ್ನ ಬೈದು ನನ್ನನ್ನು ಏನು ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವನನ್ನು ಬಿಟ್ಬಿಡಿ, ಅವನನ್ನು ಬಿಟ್ಟು ಬಿಡಿ. ಯಾಕೆ ಪವಿತ್ರ, ಇದುವರೆಗೆ ನನ್ನ ಮೈದನರು ಹಾಗೆ ಹೀಗೆ ಅಂತ ಎದೆ ತಟ್ಟಿ ಹೇಳ್ತಿದ್ದೆ ಅಲ್ಲ, ಈಗ ಎಲ್ಲಿ ಅಡಗಿತು ನಿನ್ನ ಮೈದನರ ಶೌರ್ಯ? ಹಾ ಪಾಟೀಲ್ರೆ, ಬೇಗನೆ ಆರಿಸಿ ಅವನನ್ನು ಗುಂಡನು ನಾಯಿಗಳ ಹೊತ್ತುಕೊಂಡು ಹೋಗಿ ನನ್ನ ಘಟ ತೀರಿಸಿಕೊಂಡು ಬರ್ತೇನೆ. ಹಾ, ಬಾರಲೇ ಬಾ. ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. ಲೇ ಪಾಟೀಲ್, ಸತ್ಯದ ಕಣ್ಣು ನ್ಯಾಯದ ಮೂರ್ತಿ, ಶಾಂತಿಯ ಸಂಕೇತವಾದ ನನ್ನ ತಮ್ಮನಿಗೆ ಬಂದೂಕು ಹಿಡಿದು ನಿಲ್ಲುವಟ್ಟು ಧೈರ್ಯ ಬಂತ ಮಗನೇ. ಆ ಸೂರ್ಯನ ಉಗ್ರ ಕಿರಣಗಳೇ ಹೊರ ಹೊಮ್ಮಿಸುವ ಈ ಪುಂಡರ ಮನೆಗೆ ಬಂದಿ ಅಂದರೆ ಮೆಚ್ಚಬೇಕಾದಿತ್ತು ಮಗನೇ. ಈ ನಿನ್ನ ಗುಂಡಿಗೆಗೆ, ಈ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬಿಸಿ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ಜೈ ಭಾರತ ಮೇವರ ಪುತ್ರ. ಮೈದುನ, ವಿಷ್ಣು, ಬೇಡಪ್ಪ ಮೈದುನ, ಬೇಡ. ನೋಡು, ಅವರು ಹೇಸಿಗೆ ಆದರೆ ನಾವು ಹೇಸಿಗೆ ಆಗೋದೆ. ಬೇಡಪ್ಪ, ದಯವಿಟ್ಟು ದಯವಿಟ್ಟು ಅವನನ್ನು ಬಿಟ್ಬಿಡು. ಅತ್ತಿಗೆ ಬಿಟ್ಟು ನಿಲ್ಲಮ್ಮ ನನಗೆ ದಾರಿಯನ್ನ. ಬ್ರಹ್ಮ ವಿಷ್ಣು ಮಹೇಶ್ವರರಂತಿರುವ ನಮ್ಮ ಹೆದರಿಕೆ ಇರಲಾರದೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನ ಮುಟ್ಟಬೇಕಾದ್ರೆ ಈ ಮಕ್ಕಳಿಗೆ ಎಷ್ಟು ಧೈರ್ಯ ಇರಬೇಕು. ಕಡ್ದ ಕಣ್ಣಾಯಿ ಕಾಮದ ಕತ್ತೆಗಳನ್ನ ಮುಂದೆ ಏನೇ ಬಂದರೂ ನಾನು ದಕ್ಕಿಸಿಕೊಳ್ಳುತ್ತೇನೆ. ದಕ್ಕಿಸಿಕೊಳ್ಳುತ್ತೇನೆ. ಲೇ ವರ್ಧನ್, ನೀನು ನಿನ್ನ ಅಣ್ಣನಿಗೆ ಕಡಿದು ಹಾಕು ಎಂದ ತಕ್ಷಣ ಈ ಪಾಟಲಿ ಅದೇನು ನಡುಗುತ್ತೇನೆ ಎಂದು ತಿಳಿದುಕೊಳ್ಳಬೇಡ. ನಾವು ಈಗಲೇ ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಎದುರಿಗೆ ನಿನ್ನ ಅತ್ತಿಗೆ ಶೀಲ ಸಹಿಬಹುದು. ಅದು ನಿಮ್ಮ ಅಪ್ಪನ ಕೈಯಿಂದ ಸಾಧ್ಯವಿಲ್ಲ. ಲೇ ಪಾಟೀಲ್, ಗಂಡದಿ ಗಂಡು ಕಣೋ ಈ ವಿಷ್ಣು. ಕಾಮದಾಹದಿಂದ ಪುಟಿದು ಬರುತ್ತಿರುವ ನಿನ್ನ ನೆತ್ತರವನ್ನು ಕುಡಿದು ನಿಮ್ಮಿಬ್ಬರ ರುಂಡವನ್ನು ಕಡಿದು ಹಾಕಿ ನನ್ನನ್ನು ನನ್ನ ಅತ್ತಿಗೆ ಚಪ್ಪರಿ ಮಾಡಿ ಹೊಲಿಸದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ನೀವು ಇಬ್ಬರು ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿದ್ದರೆ ಒಂದೇ ಹೆಜ್ಜೆ ಮುಂದಿಟ್ಟಿರು ನೋಡಿರ್ಲೆ, ನೋಡೋಣ. ಒಂದು ಹೆಜ್ಜೆ. ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿ ನಿನ್ನ ಮನೆಗೆ ಬಂದು ನಿನ್ನತ್ತಿಗೆ ಸೆರಗು ಮುಟ್ಟಿದರು ಚರಣ್ ಪಾಟೀಲರು. ಈಗ ಬಾಯಿಂದ ಬಂಡಾಚಾರ ಮಾತನಾಡಿದರೆ
ನಿನ್ನಣ್ಣನಿಗೆ ಬಿದ್ದ ಬಂದೂಕಿನ ಹೊಡಿತಾ ನಿನಗೂ ಬೀಳಬೇಕಾಗುತ್ತದೆ ಎಚ್ಚರ. ಏನು ನನ್ನ ಅಣ್ಣನನ್ನು ಬಂದೂಕಿನಿಂದ ಹೊಡೆದಿರುವಿರಾ? ಅತ್ತಿಗೆ ಹೌದಪ್ಪ, ನೋಡಪ್ಪ ಮೈದುನ, ನಿಮ್ಮ ಅಣ್ಣನವರು ಪ್ರಶ್ನೆ ತಪ್ಪಿ ಬಿದ್ದಿದ್ದಾರೆ ನೋಡಪ್ಪ. ಅಣ್ಣ ಹೇಳಣ್ಣ, ಎದ್ದೇಳಣ್ಣ. ಅತ್ತಿಗೆ ನೀರು ತಗೊಂಡ್ ಬಾರಮ್ಮ. ಅಣ್ಣ, ನಾನು ದೊಡ್ಡನು ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ನನ್ನಣ್ಣನ ಮೇಲೆ ಕೈ ಮಾಡಿದ ಇವರಿಬ್ಬರ ಕೈಗಳನ್ನು ಕತ್ತರಿಸಿ ಹಾಕಿ ಇವರ ಇಬ್ಬರ ಕೊರಳಲ್ಲಿ ಹರಕು ಮೆಟ್ಟನ್ನು ಕಟ್ಟಿ ನಮ್ಮ ಊರ ಬೀದಿ ಬೀದಿಯಲ್ಲಿ ಸುತ್ತಾಡಿಸ್ಕೊಂಡು ಬಾರಣ್ಣ. ಲೇ ಚರಣ್ ಪಾಟೀಲ್, ನನಗೆ ಉಕ್ಕಿ ಬರುತ್ತಿರುವ ಸೇಡಿಗೆ ನೀವು ಇಬ್ಬರು ಆಹುತಿಯಾಗಲೇಬೇಕು. ನಿಮ್ಮ ಪ್ರಾಣದ ರಕ್ಷಣೆಗೆ ಬ್ರಹ್ಮಲ್ಲ, ಅವರಪ್ಪ ಕೂಡ ಬಂದರು ನಿಮಗೆ ಈ ಭೂಮಿ ಮೇಲೆ ಜಾಗವೇ ಇಲ್ಲ. ನಿಮ್ಮ ರಕ್ತದಿಂದ ಭೂತಾಗಿ ಲೇಪನೆ ಮಾಡಿ ಬಡವರನ್ನು ಸದಾ ಬಡದ ಮೇಲೆ ಏರಿರುವ ನಿಮ್ಮ ಮಾಂಸವನ್ನು ಹರಿದು ತಿಂದು ನನ್ನ ದಾಹವನ್ನು ಇಂಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷ್ಣುನೇ ಅಲ್ಲ. ವೀರಾದಿ ವೀರ ವಿಷ್ಣು ಲೇ ವಿಷ್ಣು, ನಮ್ಮ ರಕ್ತ ಈ ಭೂಮಿಗೆ ಲೇಪನೆ ಮಾಡುವವರೆಗೂ ಈ ಚರಣ್ ಪಾಟೀಲರ ಹೆಸರಕ್ಕೆ ನಿಂತುಕೊಳ್ತಾರೆ ತೇಜಲೇ ಅವಿವೇಕೆ. ಈ ಕ್ಷಣದಲ್ಲಿ ನಿನ್ನ ಗುಂಡಿಕ್ಕಿ ಭರ್ತಿಯಾದ ನಿನ್ನ ಆಪ್ತಿಗೆ ಶೀಲವನ್ನು ಗಗನಿಗೆ ಹಾರಿಸಬೇಕಾಗುತ್ತದೆ. ನಿಮ್ಮೆಲ್ಲರ ಪ್ರಾಣವನ್ನು ಏನಂದಲೇ ಮಗನೇ ಪಾಟೀಲ? ನನ್ನ ಅತ್ತಿಗೆ ಶೀಲವನ್ನು ಉಂಡು ನಮ್ಮ ಪ್ರಾಣವನ್ನು ಗಗನಕ್ಕೆ ಹಾರಿಸುತ್ತೇನೆ ಎಂದು ಬರೆದಿಯಾ? ಬದ್ಮಾಸ್ ನನ್ನ ಮಗನೇ, ನೀವು ನಿಜವಾಗ್ಲೂ ಸೂರರಾಗಿ ನಿಮ್ಮ ಮೈಯಲ್ಲಿ ಸೂರತನದ ರಕ್ತ ಹರಿಯುತ್ತಿದ್ದರೆ ಈ ವಿಷ್ಣುನ ಕೈಯಿಂದ ನಿಮ್ಮ ಪ್ರಾಣವನ್ನು ಪಾರು ಮಾಡಿಕೊಂಡು ಹೋಗಿ ನೋಡೋಣ. ಲೇ ಪಾಟೀಲ್, ನೆನೆಸಿಕೋ ಮಗನೇ ನಿನ್ನ ಹೆತ್ತ ಮಾತಾ ಪಿತರನ್ನು. ಎತ್ತಿರುವ ಈ ಕೊಡ್ಲಿನ ಕೆಳಗಿಳಿಸಪ್ಪ, ಕೆಳಗಿಳಿಸು. ಅತ್ತಿಗೆ ಹೇಳಮ್ಮ, ನನ್ನನ್ನು ಬಂದಿಕ್ಕಿನಿಂದ ಪಡೆದ ಈ ಬಿಡಾಡಿ ಮಗನ ಪಾಟೀಲನ ಕೈಯನ್ನು ಕತ್ತರಿಸಲೇ ಇಲ್ಲ ನಿನ್ನನ್ನು ಮುಟ್ಟನ ಮುಂದೆ ಹೆಜ್ಜಿಟ್ಟ ಚರಣನ ಕಾಲನ್ನು ಕತ್ತರಿಸಲೇ? ಇವರಿಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸಿ ಇವರ ಮಾಂಸವನ್ನು ಹದ್ದು ಕಾಗಿಗಳಿಗೆ ಹಾಕಲೇ? ಬೇಗ ಹೇಳೋ ಅತ್ತಿಗೆ, ನನಗೆ ಉಕ್ಕಿ ಬರುತ್ತಿರುವ ಸೇಡಿನ ಜ್ವಾಲಾಗ್ನಿಯನ್ನು ತಡೆದುಕೊಳ್ಳಕ್ಕಾಗುತ್ತಿಲ್ಲ. ಹಾ ಹೇಳಮ್ಮ, ಏನು ಮಾಡಬೇಕು ಈ ಕಾಮದ ತೊಂಬೆದ ಕತ್ತಗಳನ್ನು? ನೋಡಪ್ಪ ಮೈದುನ, ಇದೊಂದು ಸಾರಿ ಅವರನ್ನ ಬಿಟ್ಬಿಡಪ್ಪ, ಬಿಟ್ಬಿಡು. ನೋಡು, ಅವರು ತಿದ್ದುಕೊಂಡ್ರೆ ಇದೊಂದ್ಸಲ ಬದುಕಿಕೊಂಡು ಅವರಿಗೂ ಒಳ್ಳೇದು, ನಮಗೂ ಒಳ್ಳೇದಪ್ಪ, ನಮಗೂ ಒಳ್ಳೇದು. ಲೇ ಮಕ್ಕಳ, ಏನ್ ನೋಡ್ತಾ ನಿಂತಿದ್ದೀರಾ? ಮೊದಲು ಪ್ರಾಣ ಉಳಿಯುತ್ತಂದು ಪಾರಾಗುವುದಕ್ಕೆ ಪ್ರಯತ್ನ ಪಡಿ. ಇರದಿದ್ದರೆ ನಿಮ್ಮ ಉಸಿರಾಟದ ಉಸಿರಿನ ಚೀಲವನ್ನೇ ಹರಿದು ಹಾಕುವನು ನನ್ನಣ್ಣ. ಹರಿದು ಹಾಕುವನೇ? ಲೇ ವಿಷ್ಣು, ನಮ್ಮ ನಿಮ್ಮ ಮಧ್ಯ ನಡೆದ ಯುದ್ಧ ಇಲ್ಲಿಗೆ ಅಂತವಲ್ಲ, ಇನ್ನು ಮುಂದೆ ಪ್ರಾರಂಭ ಬರುತ್ತವೆ. ಪಾಟೀಲರೇ, ಹೋಗ್ರಿ, ಒಂದಲ್ಲ ಒಂದು ದಿನ ನಿಮ್ಮ ಸಾವು ಈ ವಿಷ್ಣುನ ಕೈಯಲ್ಲಿ ಅನ್ನೋದು ಮರೆಯಬೇಡಿ. ಅಣ್ಣ, ಮೊದಲು ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬನ್ನಿ. ವಿಷ್ಣು ಬಾರಪ್ಪ ನೀನು. ಬನ್ನಿ ಅತ್ತಿಗೆ, ಹೋಗೋಣ.
ನಿಮ್ಮಪ್ಪ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರಿತನ ಕಡಕಾಗಿ ಬಾರ ನನ್ನ ಹಿಂದಿಂದ. ಯಪ್ಪ ಏನು ಕತ್ಲು ಯಪ್ಪ ಮರಯ್ಯ ಇದ. ಈ ಕತ್ತಲದಾಗ ಹಾವು ಅದಾವು, ಚೋಳ ಅದಾವು, ಒಂದು ಗೊತ್ತಾಗೋಲ್ದ್ರಿ ನೌನ. ಅಲ್ರಿ ನನಗೆ ರಾತ್ರಿ 8 ಗಂಟೆಗೆ ಒಂದು ಹುಡುಗಿ ಅವ್ರ ಮನೆಯಿಂದ ಬಂದು ನಿಂದ್ರನಾಳ್ರಿ, ಅದಕ್ಕೆ ಬಂದು ನಿಂತೀನ್ರಿ. ಅಲ್ಲ 8:30 ಆದ್ರೆ ಯಾಕ ಬರ್ತಾ ಇಲ್ಲಲ್ಲ ಹುಡುಗಿ? ಇದ ಗಿಡದ ಮರಿಗೆ ನಿಂದ್ರಂದಾಳು, ಇಲ್ಲೇ ನಿಂತ್ರ ಆಯ್ತಾ? ತಂತಿನಲ್ಲ ನೀನೇಕೆ ನನ್ನ ನಂಬಲ್ಲ, ನೀಯಾಳದಂತಿನಲ್ಲ ನೀನೇಕೆ ನನ್ನ. ಹಬ್ಬಕ್ಕ ಬಂದಾಗ ಗೆಳತಿ ಒಬ್ಬ ಹಾರಿಸಿ ವಾದ್ಯಲ್ಲ, ಹಬ್ಬಕ್ಕ ಬಂದಾಗ ಗೆಳತಿ ಒಬ್ಬ ಹಾರಿಸಿ ವಾದ್ಯಲ್ಲ. ನೋಡಿ ನಿನ್ನ ಮರುಗುದಾತ ನೀನು ನನ್ನ ಬಿಟ್ಟು ಹಾದ್ಯಲ್ಲ, ನೋಡಿ ನಾನು ಮರುಗುದಾತ ನೀನು ನನ್ನ ಬಿಟ್ಟು ಹಾದ್ಯಲ್ಲ. ಬಿಸನಾಳ ಹುಡುಗರ ಮಾಡತಾರ ನಿನ್ನ ಬಾಳ ಗಸಮ, ಹಬ್ಬಕ್ಕ ಬಂದಾಗ ಗೆಳತಿ ಒಬ್ಬಾರಿಸಿ ವಾದ್ಯಲ್ಲ. ಛೇ 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 ಸಾಕಾತ್ರಿ ಈ ಹುಡುಗ್ಯಾರ ಹಿಂದ ಬೆಂಡ್ ಹತ್ತಿ ಹೊತ್ತು ಗೊತ್ತು ಒಂದು ತಿಳಿವಲ್ದಾತ. ಆ ಮಲ್ಲಿ ರಾತ್ರಿ 8ಕ್ಕೆ ಬಾ ಅಂದಾಳ, ಅದ್ರಾಗ ಬ್ಯಾರಿ ಅವನ ಸುಡುಗಾಡ ಜಾಗ್ರಿ. ಇಲ್ಲಿ ದೇವ್ದೊಂಕಾಟ ಬಾಡ್ರಿ. ಆದ್ರೂ ಏನಾಗಿತ್ತು ಆಗಲಿ, ಇವತ್ತ ಗಜಮ ಮಾಡೇ ಬಿಡುನು ಇತ್ತ ಸೈಡ್ ನಿತ್ತ. ಅಲ್ಲ ಮಲ್ಲಿ ಇಷ್ಟೊತ್ತಾದ್ರೂ ಯಾಕ ಬರ್ತಾ ಇಲ್ಲಲ್ಲ? ನಾನು ಅತ್ತ ಮುಂದಕ್ಕತ್ತ ಹೋಗಿ ನೋಡೇ ಬರ್ತೀನಿಗಪ್ಪ. ಅಲ್ಲ ಆಗ್ಲೇ ಬಂದ ನಿಂತು ಬಿಟ್ಟಾಳಲ್ಲಪ್ಪ ಆಕಿ ಬಿಡಾಡಿ. ಲೇ ಮಲ್ಲಿ ಹೋಗೋ ನೀನು ಮಂಜಾಳ ಹೋಗ್ಲಿ, ನಾನು ಆ ಮಲ್ಲಿ ಅದಾಳತ್ ಬಂದ್ರ ಇವ್ಯಾವ ಪಾಡ್ಮುಟ್ ನನ್ನ ಮಗ ನನ್ನ ಮಲ್ಲಿ ಮಾಡಿ ಎಲ್ಲಿ ಸಿಕ್ಕಲ್ಲಿ ಮುಟ್ಟಾಡಕತ್ತ. ಲೇ ಬಾರ್ಲೇ ಮಲ್ಲಿ ಇತ್ತ ನನಗ ತಡ್ಕೊಳಕ್ ಆಗವಲ್ದ, ಎಮೋಷನ್ ಹೆಚ್ಚಾಗಿ ಬಾಯಿ ಕತ್ತಲ್ದಾಗ ಮಾಡುನ ರೀ. ನನಗ ನಾಚಿಕ್ ಬರ್ತೈತ್ರಿ. ನಾಚ್ ಬೇಡ ಹುಡುಗಿ, ನಾಚಾಕ್ ಇಲ್ಯಾರದಾರು? ನಿಮ್ಮ ಮಲ್ಲು ಮಾವ ಒಬ್ಬ ಅದೀನಿ. ಇವತ್ತಿಬ್ರು ಕತ್ತಲ್ದಾಗ ಮಗನ ಮಲ್ಯ ಮಗ ಮಲ್ಲದ ನೀವು ಮಗ ಇವ ತಡಿಲಿ ಮಗನ ಮಲ್ಲ ಮಾಡ್ತಾನೆ ನಿನಗ. ಏನ್ ಮಾಡುನು ಮಾಮ ಕತ್ತಲದಾಗ? ಅದನ್ನೆಲ್ಲ ಇಲ್ಲೇ ಹೆಂಗ್ ಹೇಳುದ ಮಲ್ಲಿ? ಅತ್ತ ಗಿಡದ ಮರಿಗೆ ಬಾ ಹೇಳತ್ತನ. ಗಿಡದ ಮರಿ ಅಲ್ಲಪ್ಪ, ನನ್ನ ಏನು ಮಾಡುದಿದ್ರ ಇಲ್ಲೇ ಮಾಡ. ಇಲ್ಲೇ ಹೆಂಗ್ ಮಾಡುದ ಮಲ್ಲಿ? ಅಲ್ಲ ಈ ರಸ್ತಾದ ಮ್ಯಾಲ ಮಾಡಿದ್ರ ಈ ಮಂದಿ ಕುಂತಾರಲ್ಲ ನೋಡಂಗಿಲ್ಲ ಏನ್ ನಮ್ಮನ ಮತ್ತ? ಯಪ್ಪ ನನಗ ತಡ್ಕೊಳಕ್ಕವಲ್ದು, ಎಮೋಷನ್ ಹೆಚ್ಚಾಗೈತಿ. ಬಾಬಾ ಏ ಮಾಮ ಸ್ವಲ್ಪ ತಡ್ಕೋ, ಇಲ್ಲಿ ಯಾರು ಬರಂಗಿಲ್ಲ. ಯಾಕೆ ಹೆದರ್ತಿ? ನಾ ಅದನ್ನು ಆ ಹೊಚ್ಕೊಂಡ ಕಂಬಳಿ ಒಂದ್ ತೆಗೆದು ಬಿಡ. ತೆಗಿಲಿ ಹಂಗಾದ್ರ ತೆಗೆದು ಬಿಡ. ಮತ್ ನಿಂದು ತೆಗಿಲ. ಅದ್ ಯಾಕೆ ಬೇಕ್ಲಿ ಮಲ್ಲಿ? ನಾವಿಬ್ರು ಪ್ರೀತಿ ಅರಿವಿ ಹೊಲಸಾಗೋದಿಲ್ಲ, ಅದಕ್ಕೆ ಈ ಕಾಂಬಳಿ ಅಯ್ಯಯ್ಯೋ ಹೌದಲ್ಲ, ನನಗೂ ಅಷ್ಟು ಬುದ್ಧಿ ಇಲ್ಲ ನೋಡ್ಲಿ ಮಲ್ಲಿ. ಏ ಮಲ್ಲಿ ಇದೊಂದು ಕಂಬಳಿ ಹಾಸ್ಲ್ಯಾ ಬುಡುಕ್ ಮತ್ತ ಅಲ್ಲೇ ಹಾಸ್ಬಿಡ ಮಾಡೋನು ಈ ಕಡೆ ಗಜಮ.
ಬರ್ಲಿ ಇತ್ಲಾಗ. ಹಂಗ್ಯಾಕ್ ಹೊಡ್ಯಾಕತ್ತೀಯ ಮಲ್ಲಿ? ಅಂಗಿ ಯಾಕ ಮಲ್ಲಿ? ಇದನ್ನ ಯಾಕೆ ಕಳಿಬೇಕು? ಪ್ರೀತಿ ಮಾಡುವಾಗ ನನಗೆ ಎಮೋಷನ್ ಹೆಚ್ಚಾಗಿ ಮತ್ತೆ ಮೈಸೂರಿಗೆ ನನಗೆ ತಾಕಂಗಿಲ್ಲ ಅದಕ್ಕೆ ಕಳಿಯೋದು. ಕಳಿಲೆ ಹಂಗಾದ್ರ ಅಂಗಿನ ಮತ್ತ್ಯಾಕೆ ತಡ ಮಾಡ್ತಿ? ನನಗೆ ಎಮೋಷನ್ ಹೆಚ್ಚಾಗಿ ತಡ್ಕೊಳಕ್ಕಾಗಲ್ದ. ಎಷ್ಟು ಮೆತ್ತಗದಾವ ನಿನ್ನ ಕಪಾಳ. ಏ ಮಲ್ಲಿ, ಆ ಪ್ಯಾಂಟ್ ಯಾಕ ಇದ್ನ್ಯಾಕ ಬಿಚ್ಚಬೇಕು? ನಾ ಇಬ್ರು ಪ್ರೀತಿ ಮಾಡುವಾಗ ಬಿಚ್ಕೋತ ಕೂತ್ರ ಟೈಮ್ ಆಗೋದಿಲ್ಲ. ನಾನು ಎಷ್ಟು ದೂರ ಇದ್ರ ನಿನಗ ತಡ್ಕೊಳಕ್ ಆಗವಲ್ದು. ನಾ ಏನ್ ಹತ್ರ ಬಂದ್ರೆ ಹೆಂಗ ಅಂತ. ಅಯ್ಯಯ್ಯೋ, ಅದ್ರ ಸುದ್ದಿನ ಬ್ಯಾರೆ ಐತ್ಲಿ ಮಲ್ಲಿ. ಬಿಚ್ಚಲಿ ಹಂಗಾದ್ರ ಪ್ಯಾಂಟ. ಬಾರ ಮಲ್ಲಿ ಇತ್ತ. ಭಾಳ ಹಿಚ್ಚಕ್ ಬ್ಯಾಡು, ಕಪಾಳ ಬ್ಯಾನ್ ಹಾಕಾವು. ಏನ ಮಲ್ಲಿ ನಿನ್ನ ಶಾವಿ ಅಂತ ನೆಟ್ಟನ ಮೂಗ. ಅಲ್ಲ, ಈ ಹುಡುಗಿಗೆ ಮೂಗಿನ ತಳಗ ಮೀಸ್ ಬಂದಂಗ ಕಾಣಕತ್ತಾವು. ಏ ಮಲ್ಲಿ, ಅಲ್ಲಿ ಮೂಗಿನ ತಳಗ ಮೀಸಿ ಹಂಗ ಹತ್ತಾಗತ್ತ ಅಲ್ಲಿ ನನ್ನ ಕೈಗೆ. ಓ ಹೌದಲ್ಲ. ಏ ಮಲ್ಲಿ, ಕರೆ ಹೇಳ್ತೀನಿ, ಆ ಸ್ವರ್ಗನ ನಿನ್ನ ಹತ್ತಿರ ಐತ್ಯ. ಆ ನಲ್ ಮಗನ ಮಾತ್ರ ನಂಬಾಕ್ ಹೋಗ್ಬೇಡ. ಆ ನಿನ್ನ ಸೇಬುನಂತ ಗಲ್ಲ ನೋಡಿ, ಆ ನಿನ್ನ ಸಿನಿಮಾ ಅಂಟಿ ರಮ್ಯಾನಂತ ನಡ ನೋಡಿ ನನಗೆ ತ್ಯಾಕಿ ಬಡುವಂಗ ಅನ್ಸಾಕತ್ತ ಮಲ್ಲಿ. ಆಯ್ತಾರನ್ನು ನಿನ್ನ ಬಾಯಾಗ ಹೇತಾರ, ನಿಮ್ಮ ಮನ್ಯಾಗ ಹೇತಾರ. ಅಲ್ಲೇ ನಿನ್ನ ಮೇಲೆ ಹೇತಾರ. ಅಲ್ಲೇ ಇದ್ರ ಏನು ಮರ ಇವ್ರು ರಸ್ತಾದ ಮೇಲೆ ಹಿಂಗ್ ನಿಂತಾವಲ್ಲ, ಯಾರಿರ್ಬೋದು ಇವರು? ಯಾರಿರ್ಬೋದು ಇವ್ರ? ಅಲ್ಲೋ ಮಲ್ಲಿ, ಅಲ್ಲ ನಿನಗ ನನ್ನ ಜೀವನಾನ ಕೊಡ್ತೀನಿ. ಆ ನಲ್ಲ ಮಗನ ಮಾತ್ರ ನಂಬಾಕ್ ಹೋಗ್ಬೇಡ. ನಿನ್ನ ಬಂಗಾರದ ಅರ್ಗಿನಿ ಹಂಗ ನೋಡ್ಕೊಳ್ತಾನ ನನ್ನ ಚಿನ್ನ. ಅಲ್ಲ ಇದ್ರ ಹೆಣ ಎತ್ತಲಿ ನನ್ನ ಹೆಸರು ತೆಗೆದು ಮಾತಾಡಕತ್ತಲಿಲ್ಲ. ಯಾರಿರ್ಬೋದು ಲೇ? ಯಾರಲ್ಲೇ ನೀವು? ಯಾರ ಹೇಳಿ ಸೆಟ್ರಿ? ಓಹೋ, ಮಾಲಿ ಬಂದಾಳು, ಮಾಡ್ತಾನ ತಡಿ ಮಂಗ್ಯ ನನ್ನ ಮಗಗೆ. ಏ ಯಾಕ ಮಲ್ಲಿ, ಯಾಕ ಒಂದ್ ಸವನ ಒದ್ಯಾಕ ಹತ್ತಿಯಲ್ಲ ನನ್ನ? ಒದ್ಯಾಕ ಹತ್ತಿಲ್ಲ ಮಾಮ, ಅವು ಇಟ್ಟೋ ತಕ ನಿಂತ ಕಾಲ ಚೂನ್ ಹಿಡ್ದಾವ ಹಿಂಗ ಜಾಡ್ಸಾಕತ್ತನ. ಜೋರ್ಲೆ ಜಾಡಸ ಇನ್ನಟ ತಲೆಗೆ ಬಡಿಬೇಕು ನಾವು ಹೋಗಿ. ಸಾಮಾನ್ ಐತ್ ಮುಂದ್ ಬಾದಿತ್ತು. ಅಲ್ಲ ಇವ್ನವನ ಅಲ್ಲ ಅಲ್ಲಲೇ ಮಲ್ಲಿ, ತೆಗಿಲಿ ಮತ್ತ ಆ ಕಂಬಳಿನ ತೆಗಿಲಿ ಮಲ್ಲಿ, ಆ ಕಂಬಳಿನ. ಅಲ್ಲ ಇವನ ಬೇಡ ಬಿಡ ಸುಮ್ಮೀರ್, ನಾನು ಹೇಳ್ತೀನಿ. ಅಲ್ಲ ಮಗನ, ಇಲ್ಲಿ ಐತ್ ನೋಡ್ಲಿ ಕಂಬಳಿ. ಯಾರು ನೀನು? ಏನಲ್ಲ ನೀ ಯಾಕೆ ಬಂದಿಲ್ಲ ಇಲ್ಲಿಗೆ?
ಬಂದ್ ಒಂದು ತಾಸ ಆತಪ್ಪ ಮಗನ. ಅಲ್ಲ ಈ ಮಲ್ಲಿನ ಮಾಡಿ ನನ್ನ ಎಲ್ಲಿ ಸಿಕ್ಕಲ್ಲಿ ಹಿಚ್ಕಾಡಗತ್ತೆ ಇಲ್ಲಿ ಮಂಗ್ಯಾನ ಮಗನ. ಅಲ್ಲ ನಾನು ಇಷ್ಟೊತ್ತನ ಹುಡುಗಿ ಮಾಡೋದು ನೋಡಿ ಸಾಂಗ್ಟ್ ಬಿತ್ತೇನಪ್ಪ ಮಗನ, ನಿಂಗೆ ಸಾಂಗ್ಟ್ ಬಿತ್ತೇನ? ನೀ ಇಟ್ಟೋ ತಕ ಮಾಡಿದೀವಿ ಮಲ್ಲಿಗೆ ಅಲ್ಲಪ್ಪ ನಲ್ಲಗ. ಅಲ್ಲ ಈ ಮಾಲ್ಯ ಎಲ್ಲಿದ್ದಳು ಮತ್ತಂಗ ಆದ್ರ ನಾ ಈಗ ಬನ್ನಿ, ಗಲಗಲಿ ಸತ್ಯಾಗ ನಾ ಈಗರ ಬನ್ನಿ ಮರ್ರೆ. ಬೆಸ್ಟ್ ಮಾಡಿದ್ ನೋಡ್ಲಿ ಮಲ್ಲಿ. ಒಂದ್ ವೇಳೆ ನೀ ಬರುದು ಏನಾರ ಲೇಟ್ ಆಗಿರ ಈ ಮಂಜ ನನ್ನ ಮಗ ನನ್ನ ಮುಟ್ಟಬಾರ ಜಗಲ್ಲ ಮುಟ್ಟಿ ಬಾಲ್ ಮಾಡ್ಬಿಡ್ತಿದ್ದ. ಒಂದ್ ವೇಳೆ ಇವನ್ ಕೈಯಾಗ ನೀ ಏನಾರ ಸಿಕ್ಕಿದ ತಿಳಿ ನಿನ್ನ ಮುಟ್ಟಬಾರ ಜಾಗದಾಗ ಮುಟ್ಟಿ ಮಾಡಬಾರ ಜಾಗದಾಗ ಮಾಡಿ ನಿನ್ ನಡು ನೀರಾಗ ಕೈ ಬಿಡ್ತಿದ್ದ ಮಂಜ ನನ್ನ ಮಗ. ಲೇ ಏನು ಮಾಡೋದಿಲ್ಲ ನೀನು? ನಾ ಯಾಕ ಅಕ್ಕಿನ ಹಿಚಿಕ್ ನಡು ನೀರಾಗ ಕೈ ಬಿಡ್ಲಿ? ನೀರ ಬಿಟ್ಟಾರ ಬಿಡು, ಹೋಗ್ಯಾರ ಹೋಗ, ನಾನು ಅಕ್ಕಿ ಜೋಡಿನೇ ಇರ್ತೀನಿ. ಏನಲ್ಲ ಏನ್ ನಾಚಿಕೆ ಇಡದಿರ ನೀವು? ಬರ್ರಿ ಬರ್ರಿ ದೌಡ್ ಹೋಗೋಣ, ಗಾಡಿ ಬಂದತಿ ಬರ್ರಿ. ಗಾಡಿ ಎಲ್ಲಿಗೆ ಮಲ್ಲಿ? ತಡಿ 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 ಗಾಡಿ ಎಲ್ಲಿಗೆ ಮಲ್ಲಿ? ಇನ್ನೆಲ್ಲಿ ಜಾತ್ರೆಗೆ ಹೋಗೋ. ನೀ ಹೇಳಿದ್ದ ಬನಸಂಗ್ರಿ ಜಾತ್ರೆಗೆ ಅಂದದ್ದ ನನಗ ಬಾತ್ತ. ಹೌದು ಮತ್ತ ನೀ ಏನ ತಿಳ್ಕೊಂಡಿದ್ದಿ? ಎಲ್ಲಿ ಅದು ಏನೋ ಸಾಮ ಹತ್ತಿ ಒಂದ್ ಕಲ್ಲರ ತಾನು ಬಡ್ಕೊಂಡ್ ಹೋಗಿ ಬಿಡ್ತ. ಅಲ್ಲ ನೀ ರಾತ್ರಿ 8ಕ್ಕೆ ಬಾ ಅಂದಾಳತ್ ಹೇಳಿ ನಿಮ್ ಮನಿ ಹಿಂದ ಜಿಗದ ನಾ ಕಂಬಳಿ ಹೊಚ್ಕೊಂಡ್ ನಿನಗೆ ಭೇಟಿಯಾಗಿ ಕಸ್ಮ ಮಾಡ್ಬೇಕತ್ ಬಂದನ್ನ. ಮೋಸ ಮಾಡಕ್ಕಿದ್ರಾಗ ಏನೈತಿ? ನಾ ಹೇಳಿದ್ದನೆ ಬೇರೆ, ನೀ ತಪ್ಪ ಅಪಾರ್ಥ ತಿಳ್ಕೊಂಡ್ರ ನಾ ಏನು ಮಾಡ್ಬೇಕು ಹೇಳು? ಈಗೇನು ಬರ್ತೇನೋ ಅಲ್ಲೇ ಗಾಡಿ ಬಂದಿದೈತಿ, ಪಟ ಪಟ ಬರ್ರಿ ತಿಳ್ಕೊರ ಬರ್ರಿ ಹೋಗುಣ್ರಿ. ನಿಂದ್ರ ಮಲ್ಲಿ ಈ ನಲ್ಲ ನಮಗಿಬ್ಬರಿಗೆ ಮಾಡಿ ಬಿಟ್ರಲಿ ಮೋಸ ಹೋಗದ ಬೇಡ ಇಬ್ಬರಿಗೆ ಮನಸ್ಸು ತುಂಬ ಹಂಗ. ಇರಬೇಕಂತ ಬೌಡಿ ನೀ ಮಾಡಿದ ನನಗ ಮೋಡಿ, ಇರಬೇಕಂತ ಬೌಡಿ ನೀ ಮಾಡಿದ ನನಗ ಮೋಡಿ. ಬೌಡಿ ನೋಡಿ ಮುಂದ ಭಗವತ ನಿನ್ನ ಬಿರ್ತ ಹುಡುಗನ ಗಾಡಿ. ಬೌಡಿ ಬೌಡಿ ಜಂಪರದಗ ಬೌಡಿ ಬೌಡಿ. ಬಟ್ಟ ಭಗವಾನ ಕೇಳ ಬಟ್ಟ ಬಿಲವಾನ ಗಾಡಿ ಒಳಗ ನೀ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ. ಕೊಡ್ತೀನಿ ಬಾರ ಮುಟ್ಟ ನಂದಿನಿ ಮೂಗಿಗೆ ನತ್ತ, ಕೊಡ್ತೀನಿ ಬಾರ ಮುಟ್ಟ ನಂದಿನಿ ಮೂಗಿಗೆ ನತ್ತ. ನಡು ನೀರಿನಾಗ ಬಿಟ್ಟ ಹುಡುಗಿ ಮಾಡ ಬ್ಯಾಡ ಗಾತ. ಬೌಡಿ ಬೌಡಿ ಜಂಪರದಲ್ಲ ಬೌಡಿ ಬೌಡಿ ಲ ಲ ಲ ಲ ಲ ಲ ಲ ಲ ಲ.
ಆಯ್ತಾ ಮಲ್ಲಿ ಹೋಗುಣ ನಮ್ಮ ಅಪ್ಪ ಇರ್ಲಕತ್ತ ನೋಡಲಿ ಮಾಡ್ತೇವೆ ಬಾಬಾ